ನರಸಾಪುರ ನಾಗಸಮುದ್ರದ ರೈತರು ಬದುಕಬೇಕಾ ಬೇಡವಾ? ಕೆಎಡಿಬಿ ವಿರುದ್ಧ ಆಕ್ರೋಶ. ನರಸಾಪುರ ನಾಗಸಮುದ್ರದ ಮಧ್ಯೆ ಇರುವ ರೈತರ ಸುಮಾರು 250ಕ್ಕೂ ಹೆಚ್ಚು ಫಲವತ್ತತೆಯ ಭೂಮಿಯನ್ನ ಕೆಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದ್ದು ಸರಿಯಲ್ಲವೆಂದು ಮಂಜುನಾಥ್ ಪಾರ್ವತಗೌಡ ಹೇಳಿದರು. ಗದಗ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇವರಿಗೆ ಬೇರೆ ಕಡೆ ಬಂಜರು ಭೂಮಿಯಲ್ಲಿ ನೀವು ಏನು ಬೇಕಾದರೂ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಿ, ಏನು ಬೆಳೆದರೂ ಬೆಳೆಯುವ ಫಲವತ್ತು ಭೂಮಿಗೆ ನೀವು ಕೈ ಹಾಕಿದರೆ ನಾವು ಬದುಕಬೇಕಾ ಬೇಡವಾ? ಸರ್ಕಾರ ಆದಷ್ಟು ಬೇಗ ಈ ಯೋಜನೆಯನ್ನ ಕೈಬಿಟ್ಟು ರೈತರನ್ನ ಬದುಕಿಸಿ, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ರೈತರ ವಿರೋಧದ ನಡುವೆಯೂ ನಿಮ್ಮ ಈ ನಿರ್ಧಾರ ಸರಿಯಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದ್ರೆ, ನಮ್ಮ ಗದಗ ತಾಲೂಕು ಗದಗ ಜಿಲ್ಲೆಯ ನರಸಾಪುರ ಮತ್ತು ನಾಗಸಮುದ್ರ ಸರಹದ್ದಿನೊಳಗೆ ಏನೊಂದು ಕೆಐಎಡಿಬಿ ಅವರು ರೈತರ ಒಂದು 250 ಎಕರೆಗಿಂತಲೂ ಹೆಚ್ಚು ಆಸ್ತಿಗಳನ್ನು ಅಕ್ವೈಸೇಷನ್ ಮಾಡ್ಕೊಂತೀವಿ ಅನ್ನೋಂಥ ಹುನ್ನಾರ ನಡೆಸಿದ್ದಾರೆ. ಇದನ್ನ ಖಂಡಿಸಿ ಸುಮಾರು 7 ವರ್ಷಗಳ ಹಿಂದೆ ಆ ಆಸ್ತಿಗಳನ್ನು ರೈತರು ಯಾವುದೇ ರೀತಿಯಿಂದ ಪರಭಾದೆ ಮಾಡಬಾರ್ದು ಅನ್ನುವಂಥದ್ದನ್ನು ಅವ್ರು ಇಟ್ಕೊಂಡು ಆ ಆಸ್ತಿಗಳನ್ನು ಲಾಕ್ ಮಾಡಿದ್ರು. ಸಾಕಷ್ಟು ಅದರೊಳಗೆ ರೈತರು ನೊಂದ್ಕೊಂಡ್ರು. ಸಾಕಷ್ಟು ಅದರಿಂದ ಭಾಳ ಅವ್ರ ಬದುಕು ಅಧೋಗತಿಗೆ ಹೋಗಲಿಕ್ಕೆ ಕೆಎಡಿಬಿ ಅವರು ಕಾರಣೀಭೂತರಾಗಿದ್ದಾರೆ. ಜೊತೆಗೆ ಈಗ ಆ ರೈತರುಗಳಿಗೆ ನೋಟಿಸ್ಗಳನ್ನು ಕಳಿಸಿದ್ದಾರೆ. ಇಲ್ಲ, ನಿಮ್ಮ ಭೂಮಿಗಳನ್ನು ನಾವು ಅಕ್ವೈಸೇಷನ್ ಮಾಡ್ಕೊತೀವಿ, ನಿಮ್ಮ ಆಸ್ತಿಯ ದಾಖಲೆಗಳನ್ನು ಕೊಡ್ರಿ ಅಂತಂದು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ರೈತರು ಯಾವತ್ತು ಇವರು ಅಕ್ವೈಸೇಷನ್ ಮಾಡ್ಕೊಂತೀವಿ ಅಂತ ಸುದ್ದಿ ಗೊತ್ತಾಯಿತು, ಅವತ್ತಿನಿಂದಲೇ ರೈತರು ವಿರೋಧ ಮಾಡ್ಕೊಂಡು ಬಂದರು. ನಾವೆಲ್ಲ ವಿರೋಧ ಮಾಡ್ಕೊಂಡು ಬಂದ್ವಿ. ನಮ್ಮ ಭೂಮಿ ಕೊಡೋದಿಲ್ಲ, ನಮ್ಮ ಬಿತ್ತಿ ಬೆಳೀಲಿಕ್ಕೆ 20 ತುಂಡು ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ನಾವು ಅವತ್ತು ಹೇಳ್ಕೊಂತ ಬಂದರು. ಎಲ್ಲ ರೈತರು ವಿರೋಧಿಸ್ತಾ ಬಂದರು. ಈಗಾಗಲೇ 2000 ಇಸ್ವಿಯೊಳಗೆ 2001ನೇ ಇಸ್ವಿಯೊಳಗೆ ಹೆಚ್ಚು ಕಡಿಮೆ 170 ಎಕರೆ ನರಸಾಪುರ ಮತ್ತು ನಾಗಸಮುದ್ರ ಮಧ್ಯದಲ್ಲಿರುವ 170 ಎಕರೆಗಿಂತಲೂ ಹೆಚ್ಚು ಆಸ್ತಿಗಳನ್ನು ಈಗಾಗಲೇ ಕೆಐಡಿಬಿ ಅವರು ವಶಪಡಿಸಿಕೊಂಡಿದ್ದಾರೆ. ಅದು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗಿಲ್ಲ, ಕಂಟಿ ಬೆಳೆ ನಿಂತೈತೆ. ಇಲ್ಲಿ ಅದನ್ನು ಅಭಿವೃದ್ಧಿ ಮಾಡೋದು ಬಿಟ್ಟಾರ. ಜೊತೆಗೆ ಚಿಕ್ಕಪ್ಪ ಮತ್ತು ನಾಗಸಮುದ್ರ ಮಧ್ಯದಲ್ಲಿರುವಂತ 198 ಎಕರೆ ಹೊಲನ ಒಳಚರಂಡಿ ಶುದ್ಧೀಕರಣ ಘಟಕಕ್ಕಾಗಿ ಬಳಸ್ಕೊಂಡು ಖರೀದಿ ತಗೊಂಡು ರೈತರ ಜಮೀನನ್ನು. ಒಳ್ಳೆ ಫಲವತ್ತಾದ ಭೂಮಿ ಅದು. ಬಿಟಗೇರಿ ಬದನೆಕಾಯಿ ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ಬಿಟಗೇರಿ ಬದನೆಕಾಯಿ ಬೆಳೆಯುವಂಥ ಪ್ರದೇಶ, ಏನು ಹಾಕಿದ್ರು ಬೆಳೆಯುವಂಥ ಪ್ರದೇಶನ ಅಕ್ವೈಸೇಷನ್ ಮಾಡ್ಕೊಂಡು ಒಳಚರಂಡಿ ಶುದ್ಧೀಕರಣ ಘಟಕದೊಳಗೆ ರೈತರನ್ನ ಒಂದು ದುಸ್ತರಕ್ಕೆ ದುಡಿದ್ರು. ಇವಾಗ ಹೇಳ್ತಾ ಇದ್ದಾರೆ, ಈ ಇಂಡಸ್ಟ್ರಿ ಹಚ್ಚಿರುವಂಥ ಮತ್ತೆ ಇರುವಂಥ 250 ಎಕರೆ ಮತ್ತೆ ನಾವು ಅಕ್ವೈಸೇಷನ್ ಮಾಡ್ಕೊಂತೀವಿ ಅಂತ ಹೊಂಟಿದ್ದಾರೆ. ಇದನ್ನು 170 ಎಕರೆ ಕೆಎಡಿಬಿ ತೊಗೊಂಡ್ರು, 198 ಎಕರೆ ಒಳಚರಂಡಿ ಶುದ್ಧೀಕರಣ ಕಟ್ಕೊಂಡ್ರು, ಮತ್ತೆ 250 ಎಕರೆ ಕೆಎಡಿಬಿ ಅವರು ಮತ್ತೆ ನಾವು ಅಭಿವೃದ್ಧಿ ಮಾಡ್ತೀವಿ, ಇಂಡಸ್ಟ್ರಿಗಳನ್ನು ಮಾಡ್ತೀವಿ ಅಂತ ಮತ್ತೆ ರೈತರಿಂದ ಆಸ್ತಿಗಳನ್ನು ಕಿತ್ತೊಳಗೆ ಹೊಂಟಿದ್ದಾರೆ. ಇದರ ಜೊತೆಗೆ ವಿಂಡ್ ಫ್ಯಾನ್ಗಳು ಬಂದ. ಮತ್ತೆ ಇಲ್ಲ, ನಾವು ನೀವು ಅಷ್ಟೊಂದು ಫ್ಯಾನ್ ಕುಂದಿಸ್ತೀವಿ, ಎಲ್ಲಿ ನಾವು ಬದುಕೋದು ಹೆಂಗ್ರಿ? ವಿಂಡ್ ಫ್ಯಾನ್ ಕುಂದಿಸ್ತಾರೆ. ಜೊತೆಗೆ ಇಲ್ಲ, ನಾವು ರಿಂಗ್ ರೋಡ್ ಮಾಡ್ತೀವಿ ಇಲ್ಲಿ ಅಂತ ಮತ್ತೊಂದು ಸರ್ಕಾರದವ್ರು ರಿಂಗ್ ರೋಡ್ ಮ್ಯಾಪ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ರಿಂಗ್ ರೋಡ್ ಆಯ್ತು, ಮತ್ತೆ ಶತಸ್ಥಳ ರಸ್ತೆ ಅಂತದ ಅದನ್ನು ಮಾಡ್ತೀವಿ ಅಂತ ಮತ್ತೊಬ್ರು ಬಂದಿದ್ದಾರೆ. ಏನು ಎಲ್ಲಿ ಹೊಂಟೈತಿ ಈ ಸಮಾಜ? ನಾವು ಬದುಕಬೇಕೋ ಬೇಡ? ಅಲ್ಲಿರುವಂಥವ್ರು ಇರುವ ತುಂಡು ಭೂಮಿಯೊಳಗೆ ನಾವು ಜೀವನ ನಡೆಸಕತ್ತೀವಿ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ತಿನ್ಲಿಕ್ಕೆ ಏನೋ ಬಿತ್ತು ಬೆಳೆದು ಜೀವನ ಮಾಡ್ಕೊಂಡು ಹೊಂಟಿದ್ವಿ. ಎಲ್ಲ ಆಸ್ತಿ ಕಸ್ಕೊಂಡ್ಬಿಟ್ರೆ ಎಲ್ಲಿ ಹೋಗೋಣ ನಾವು? ಸಂವಿಧಾನದ ಆರ್ಟಿಕಲ್ 21 ಅಲ್ಲಿಗೈತಾ ಇದ್ದೀರಿ. ನಮ್ಮ ಬದುಕುವ ಹಕ್ಕನ್ನು ಕಸ್ಕೊತಾ ಇದ್ದೀರಿ. ಬದುಕೂ ಬೇಡ ನಾವು ಭೂಮಿ ಮೇಲೆ. ಆ ಭಾಗದವರು
ಒಂದು ಕೆಲಸ ಮಾಡಿವಿ ಎಲ್ಲ ನಾನು ಪಿಂಡ್ ಫ್ಯಾನ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಮಾಡ್ತೀವಿ, ಶಟಸ್ಥಳ ರಸ್ತೆ ಮಾಡ್ತೀವಿ, ರಿಂಗ್ ರೋಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆಲ್ಲರಿಗೂ ವಿಷ ಕೊಟ್ಬಿಡ್ರಪ್ಪ. ವಿಷ ಕೊಡೋದು ಒಮ್ಮಕ್ಳಿಗೆ ಸತ್ತು ಹೋಗ್ಬಿಡ್ತೀವಿ. ದಿನ ಸಾಯಲಿಕ್ಕಿನ ಒಮ್ಮಕ್ಳಿಗೆ ಸತ್ತು ಹೋಗ್ಬಿಡ್ತೀವಿ ನಾವು. ಬದುಕಲಿಕ್ಕೆ ಹಕ್ಕು ಅದನ್ನೇ ಇಲ್ಲ ಭೂಮಿ ಮೇಲೆ ನಮಗೆ ಅನ್ನುವಂಥದ್ದು ನಮ್ಮ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ತತ್ಕ್ಷಣವೇ ಸರ್ಕಾರ ಏನೊಂದು ನಮ್ಮ KIDB ಒಳಗೆ KIDB ಆಸ್ತಿಗಳನ್ನ, ರೈತರ ಆಸ್ತಿಗಳನ್ನ 250 ಎಕರೆಕ್ಕಿಂತಲೂ ಹೆಚ್ಚು ಆಸ್ತಿಗಳನ್ನ ತಗೊಳ್ತೀವಿ ಅಂತ ಹೊರಟಿದ್ದಾರೆ. ಮತ್ತು ನಮ್ಮ ರೈತರೆಲ್ಲ ಸಭೆ ಸೇರಿದಾಗ DC ಆಫೀಸ್ನೊಳಗೆ ಎಲ್ಲ ರೈತರು ವಿರೋಧ ಮಾಡಿದ್ರು. ಅಟೆಂಡೆನ್ಸ್ ಪುಸ್ತಕಕ್ಕೆ ಇಲ್ಲ ಹಾಜರಾಗಿದ್ದದ್ರ ಬಗ್ಗೆ ಸಹಿ ಮಾಡ್ರಿ ಅಂತ ಹೇಳಿ ಅದೇ ಸಹಿನ ಒಪ್ಪಿಗೆ ಅಂತಂದು ಅದು ಕ್ರಿಯೇಟ್ ಮಾಡಿ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ರೈತ ಒಪ್ಪಿಗೆ ಪಟ್ಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ಹೇಳ್ತಾ ಇದ್ದಾರೆ. ಯಾರು ರೈತರು ಒಪ್ಪಿಗೆ ಕೊಟ್ಟಿಲ್ಲ. ರೈತರ ವಿರೋಧದ ಮಧ್ಯೆ ನೋಟಿಸ್ಗಳನ್ನು ಕಳಿಸ್ತಾ ಇದ್ದಾರೆ ಅಂದ್ರೆ ಏನಿದ್ರ ಅರ್ಥ? ಫಲವತ್ತಾದ ಭೂಮಿ ಮಾಡ್ರಿ, ಎಲ್ಲಿ ಬಂಜರು ಭೂಮಿ ಐತಿ, ಎಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲನೋ ಅಲ್ಲಿ ಮಾಡ್ರಿ, ಡೆವಲಪ್ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಮಾಡ್ಕೋರಿ. ಇಲ್ಲಿ ಬಿತ್ತಿ ಬೆಳೆಯುವಂಥ ಭೂಮಿ ರೀ, ಫಲವತ್ತಾದ ಭೂಮಿ, ಬಂಗಾರ ಬಿದ್ದು ಬಂಗಾರ ಬೆಳಿಬೋದು ಅಂತ ಭೂಮಿನ ನಿಮ್ಮ ಸ್ವಾರ್ಥಕ್ಕೆ ಹಾಳು ಮಾಡ್ಲಿಕ್ಕೆ ಕೊಟ್ಟಿದ್ದಿಲ್ಲ. ಇವತ್ತು ನರಸಾಪುರ ನಾಗಸಮುದ್ರದೊಳಗೆ ಬರೀ 170 ಎಕರೆಗಿಂತ ಹೆಚ್ಚಿನ ಆಸ್ತಿ ತಗೊಂಡಿದ್ದ ಇಂಡಸ್ಟ್ರಿನವರು ಆ ಹೊಗಿಗೆ ಕುಂದ್ರಕ್ಕಾಗಲ್ಲ, ನಮ್ಗೆ ಆ ಹೊಗಿಗೆ ಕುಳ್ಳಿಕ್ಕಾಗಲ್ದು. ಇನ್ನು ಇವಿಂದಿಷ್ಟು 250 ಎಕರೆ ಇಂಡಸ್ಟ್ರಿ ಮಾಡಿಬಿಟ್ರೆ ಮುಗಿದೋಯ್ತು. ಮತ್ತೊಂದು ಹಿರೋಶಿಮಾ ನಾಗಾಸಾಕಿ ನರಸಾಪುರ ನಾಗಸಮುದ್ರ ಆಗ್ತೈತೆ ಅನ್ನುವಂಥದ್ದನ್ನ ಈ ಮೂಲಕ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಹಿರೋಶಿಮಾ ನಾಗಾಸಾಕಿ ಆಗ್ಲಿಕ್ಕೆ ಬಿಡುದಿಲ್ಲ. ನಾವು ತೀವ್ರವಾಗಿ ಖಂಡಿಸ್ತೀವಿ ಇದನ್ನು. ತತ್ಕ್ಷಣವೇ ಸರ್ಕಾರ ಮತ್ತು KIDB ಅವರು ಈ ಒಂದು ಇಂಡಸ್ಟ್ರಿಯಲ್ ಮಾಡ್ತೀವಿ ಅಂತ ರೈತರು ನೋಟಿಸ್ ಕೊಟ್ಟಿದ್ರಲ್ಲ, ತತ್ಕ್ಷಣವೇ ಮರಳಿ ಪಡಿಬೇಕು. ಇಲ್ಲದೇ ಇದ್ರೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಘೋಷವಾಕ್ಯದೊಂದಿಗೆ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲ ರೈತರ ಸಮ್ಮುಖದೊಳಗೆ ನಮ್ಮ ಭೂಮಿ ನಮ್ಮ ಹಕ್ಕು, ಪ್ರಾಣ ಕೊಟ್ಟೆವು ಭೂಮಿ ಬಿಡೆವು ಅನ್ನುವಂಥ ಘೋಷಣೆಯೊಂದಿಗೆ ನಾವು KIDBಯ ವಿರುದ್ಧ ಮತ್ತು ವಿಂಡ್ ಫ್ಯಾನ್ಗಳ ವಿರುದ್ಧ ಏನು ರೈತರ ಭೂಮಿಯನ್ನು ಬೇರೆ ಬೇರೆ ವಿಷಯ ಕಸಿದುಕೊಂಡು ಹೊಂಟಿದ್ರಲ್ಲ ಆ ಎಲ್ಲ ಯೋಜನೆಗಳ ವಿರುದ್ಧ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಮುಂದಿನ ದಿನಮಾನದೊಳಗ ಕೈಗೊಳ್ತೀವಿ ಅನ್ನುವಂಥದ್ದು ನಮ್ಮ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅತಿ ಶೀಘ್ರದೊಳಗೆ ಸಭೆ ಸೇರ್ತೀವಿ ರೈತರೆಲ್ಲ ಸೇರಿ ಅದರ ಬಗ್ಗೆ ಆ ಸಭೆಯೊಳಗೆ ನಾವು ತೀರ್ಮಾನ ಮಾಡಿಕೊಂಡು ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿಕೊಂಡು ನಾವು ಕೈಗೊಳ್ತೀವಿ ಅನ್ನೋಂಥದ್ದನ್ನು ಹೇಳ್ತಾ, ಜೊತೆಗೆ ಈ ಹೋರಾಟದೊಳಗೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದೊಳಗಿರುವಂಥ ಹೋರಾಟಗಾರಗಳನ್ನ, ರೈತ ಹೋರಾಟಗಾರಗಳನ್ನ, ಕನ್ನಡ ಪರ ಹೋರಾಟಗಾರಗಳನ್ನ ಮತ್ತು ಬೇರೆ ಬೇರೆ ಪರಿಸರ ಹೋರಾಟಗಾರಗಳನ್ನ ಕರೆಸಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅನ್ನೋಂಥದ್ದನ್ನು ಹೇಳ್ತಾ, ರೈತರು ಅತಿ ಶೀಘ್ರದ ಸಭೆ ಸೇರ್ತೀವಿ. ಅತಿ ಶೀಘ್ರದ ಸಭೆ ಸೇರ್ತೀವಿ. ಸಭೆ ಸೇರಿಕೊಂಡು ಆ ಸಭೆಯೊಳಗೆ ನಿರ್ಣಯಗಳನ್ನು ಕೈಗೊಳ್ತೀವಿ. ಅವತ್ತು ನಾವು ಡೇಟನ್ನು ಮತ್ತೊಂದು ಪತ್ರಿಕಾಗೋಷ್ಠಿ ಮಾಡೋ ಮೂಲಕ ಡೇಟ್ ಅನೌನ್ಸ್ ಮಾಡಿ ಆ ಒಂದು ಹೋರಾಟಕ್ಕೆ ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಅವತ್ತೇ ಹೇಳ್ತೀವಿ. ಜೊತೆಗೆ ವಿಂಡ್ ಫ್ಯಾನ್ ಅವರು ಏನು ಹಾಕಿದಾರಲ್ಲ, ಗದಗ, ಮುಂಡ್ರಗಿ, ರೋಣ ತಾಲೂಕಿನೊಳಗೆ ಏನು ಹಾಕಿದಾರಲ್ಲ, ಆ ವಿಂಡ್ ಫ್ಯಾನ್ ಸೌಂಡ್ಗೆ ಚಿಗಿರಿ ಸಾರಂಗಗಳೆಲ್ಲ ನಮ್ಮ ಏರಿಯಾಕ್ಕೆ ಬಂದ್ಬಿಟ್ಟವು. ಪೇಪರ್ ಸ್ಟೇಟ್ಮೆಂಟ್ ಬಂದೈತಿ, ಬಂದ್ಬಿಟ್ಟವು. ಅಲ್ಲಿ ಹಿದ್ರಿ ರಾಷ್ಟ್ರೀಯ ಪಕ್ಷಿ ನವಿಲು ಅವು ಕೂಡ ಬಂದಿದ್ದಾವ. ಇವರು ದೊಡ್ಡ ದೊಡ್ಡ ಕಂಪ್ನಿ ಹಾಕಿದ್ರ ಸೌಂಡ್ಗೆ, ಹೊಗಿಗೆ, ವಿಂಡ್ ಫ್ಯಾನ್ ಹಾಕಿರ ಆ ಸೌಂಡ್ಗೆ ಎಲ್ಲಿ ಹೋಗ್ಬೇಕು? ಬದುಕಬೇಕು ಬೇಡ ಪ್ರಾಣಿಗಳು. ಒಂದು ಪ್ರಾಣಿಗಳ ಜೀವಹರಣ ಆಗ್ತೈತಿ, ನಮ್ಮ ಬದುಕಿನ ಹಕ್ಕನ್ನ ಕಸ್ಕೊಳ್ಳುವಂಥದ್ದು ಸರ್ಕಾರ ಕೈಗೊಳ್ಳುತ್ತೆ. ನರಸಾಪುರ ಮತ್ತು ನಾಗಸಮುದ್ರ ಗ್ರಾಮಗಳು ಅಲ್ಲಿ ಏನೈತೆ ಅಂದ್ರೆ ಏನೂ ಭೂಮಿ ಉಳಿದಿಲ್ಲ. ಸುಮಾರು ಹಿಂದೆ 2000 ಇಸ್ವಿಯೊಳಗೆ 170 ಎಕರೆ ಇಂಡಸ್ಟ್ರಿ ಮಾಡ್ತೀವಿ ಅಂತ ಅಕ್ವೇಷನ್ ಮಾಡ್ಕೊಂಡ್ರು. ಅದಾದ ನಂತರ ಗದಗ ಬೆಟಗೇರಿಯ ಒಳಚರಂಡಿ ನೀರು ಶುದ್ಧೀಕರಣ ಘಟಕ ಮಾಡ್ತೀನಿ ಅಂತ ಅದನ್ನು ಅಕ್ವೈರ್ ಮಾಡ್ಕೊಂಡ್ರು. ಅದೇ ಊರಿಗೆ ಎರಡು ಊರ ಮಧ್ಯಗಳೇನೆ ಇಲ್ಲಿ ಇಷ್ಟೊಂದು ಇದಾಗ್ತಾ ಇದೆ. ಆನಂತರ ಈಗ ರಾಷ್ಟ್ರೀಯ ಹೆದ್ದಾರಿಯವರು ಕೂಡ ಚತುಷ್ಟಕ ರಸ್ತೆಯನ್ನು ಅವರು ಕೂಡ ಅದೇ ಮುಖಾಂತರ ಬರೋದ್ರಿಂದ ಅಲ್ಲೂ ಕೂಡ ರೈತರ ಭೂಮಿ
ಅಲ್ಲಿ ಸರ್ಕಾರ ತನ್ನ ವಶಪಡಿಸ್ಕೊಂತೈತಿ. ಅದರ ಜೊತೆ ಈ ವಿಂಡ್ ಮಿಲ್ನವರು ಇವರು ಬಂದು ಕೂಡ ಈಗ ರೈತರ ಭೂಮಿಗಳನ್ನು ಖರೀದಿ ಮುಖಾಂತರ ಅಥವಾ ಲೀಸ್ ಮುಖಾಂತರ ತೊಗೊಂಡು ಈ ವಿಂಡ್ ಮಿಲ್ಲನ್ನು ಹಾಕ್ತಾ ಇದ್ದಾರೆ. ಇವೆಲ್ಲ ಹಾಕೋದ್ರಿಂದ ಏನಾಗಿದೆ ಅಂದರೆ ಈ 2 ಗ್ರಾಮ ಅಷ್ಟೇ ವಿಚಾರ ಮಾಡೋದು ಬೇಡ, ನಾವು ಆರೋಗ್ಯದ ವಿಚಾರ ಮಾಡಿದರೆ ಆ ಒಂದು ಏನು ವಿಂಡ್ ಫ್ಯಾನನ್ನು ಹಾಕ್ತಾರೆ ಮತ್ತು ಇಂಡಸ್ಟ್ರಿಗಳನ್ನು ಮಾಡ್ತಾರೆ. ಆ ಒಂದು ಇಂಡಸ್ಟ್ರಿಗಾಗಲಿ ವಿಂಡ್ ಫ್ಯಾನ್ಗಳಿಂದ ಏನೊಂದು ಹೈ ಟೆನ್ಷನ್ ವಯರ್ಗಳನ್ನು ಏನು ಇವರು ಅಳವಡಿಸ್ತಾರೆ ಜಂಕ್ಷನ್ KV ಜಂಕ್ಷನ್ವರೆಗೆ, ಆ ಹೈ ಟೆನ್ಷನ್ ವಯರ್ನಿಂದ ಆ ಪ್ರದೇಶದ ಸುತ್ತಮುತ್ತಲು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲಿ ಏನು ಜನ ವಾಸಿಸ್ತಾರ ಅವರಿಗೆ 101% 10 ವರ್ಷದಾಗ ಕ್ಯಾನ್ಸರ್ ಬರ್ತೈತಿ. ಇದು ಪ್ರೂವ್ ಆಗಿತ್ತು, ಮೆಡಿಕಲಿ ಪ್ರೂವ್ ಆಗಿತ್ತು. ಅಲ್ಲಿ ಜನರ ಆರೋಗ್ಯದ ಬಗ್ಗೆ ವಿಚಾರ ಇಲ್ಲ, ಇವ್ರಿಗೆ ಬರೀ ಇಂಡಸ್ಟ್ರಿ ಮಾಡ್ತೀನಿ, ಫ್ಯಾನ್ ಹಾಕಿಸ್ತೀನಿ, ಇದು ಮಾಡ್ತೀವಿ. ನೀವು ಜನರ ಆರೋಗ್ಯ ಕೊಡ್ತಾ ಇಲ್ಲ, ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ. ಸುಮ್ಮನೆ ಯಾವುದೋ ಒಂದು ಸರ್ಕಾರ ಯೋಜನೆ ತೊಗೊಂಬಂದು ಅಲ್ಲಿ ಫ್ಯಾನ್ ಹಾಕಿದೆ, ಇಲ್ಲಿ ಇದನ್ನು ಹಾಕಿದೆ, ಇಂಡಸ್ಟ್ರಿಗೆ ಕೊಟ್ಟೆ. ಈಗ ಹೇಳಿದ್ರು ಗೌಡ್ರು, ಅಲ್ಲಿ ಇವತ್ತು ನಾವು ಆ ಒಂದು ಹೊಗೆ ವಾಸನೆಯಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತೈತೆ ಅಂತೇಳಿ. ಇನ್ನು ಕನಿಷ್ಠ ಇನ್ನೊಂದು 5-6 ವರ್ಷದೊಳಗೆ ಅಲ್ಲಿ ಎಲ್ಲ ಮನೆಗೊಬ್ಬರಿಗೂ ಪ್ರತಿಯೊಬ್ಬರಿಗೂ ಕ್ಯಾನ್ಸರ್ ಆಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಹೈ ಟೆನ್ಷನ್ ವೈರ್ನ ಒಂದು ರೇಡಿಯೇಷನ್ ಪವರ್ನಿಂದ ಪ್ರತಿ ಮನುಷ್ಯನ ಇದಕ್ಕೇನಾಗುತ್ತೆ ಅಂದ್ರೆ ಮಗುವಿಗೆ ಮೊನ್ನೆ ಒಂದು 7-8 ವರ್ಷದ ಮಗುವಿಗೆ ಆಗೈತೆ. ಅದನ್ನು ಸರ್ಚ್ ಮಾಡಿ ನೋಡಿದ್ರೆ ಯಾಕೆ ಆಗೈತಿ ಅಂತ ಸರ್ಚ್ ಮಾಡಿ ನೋಡಿದ್ರೆ ಆ ಮನೆ ಮೇಲೆ ಇರ್ತಕ್ಕಂಥ ಹೈ ಟೆನ್ಷನ್ ವೈರ್ನ ರೇಡಿಯೇಷನ್ನಿಂದ ಆಗೈತೆ ಅನ್ನೋದು ಕಂಡು ಬಂದೈತೆ. ಅಂಥ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಒಂದು ಯೋಜನೆಗಳನ್ನ ಸರ್ಕಾರ ಕೈಬಿಟ್ಟು ರೈತರಿಗೆ ಏನು ಬೆಳೀತಕ್ಕಂಥ ಭೂಮಿಗಳನ್ನ ಬಿಟ್ಟು, ಬಂಜರು ಭೂಮಿಗಳು ಸಾಕಷ್ಟು ಇದಾವೆ, ಆ ಬಂಜರು ಭೂಮಿ ಒಳಗೆ ನಿಮ್ಮ ಯೋಜನೆಗಳನ್ನ ಮಾಡಿಕೊಡ್ರಿ, ಫ್ಯಾನ್ಗಳನ್ನ ಹಾಕ್ಕೊಡ್ರಿ, ಇಂಡಸ್ಟ್ರಿಗಳನ್ನು ಮಾಡಿರಿ. ಇದು ಈಗ ಸುತ್ತಮುತ್ತಲು ಇಲ್ಲೇ ಈಗ ಆಲ್ರೆಡಿ 170 ಎಕರೆ 180 ಎಕರೆ 200 ಎಕರೆಗಳನ್ನ ನೀವು ಆಲ್ರೆಡಿ ಅದನ್ನ ಎಕ್ವೇಷನ್ ಮಾಡ್ಕೊಂಡಿದ್ರಿ. ಅದನ್ನೇ ಇನ್ನೂ ಸಾಕಷ್ಟು ಖಾಲಿ ಇದಾವೆ ಒಳಗಡೆಯಲ್ಲಿ ಶೆಡ್ಗಳು, ಸಾಕಷ್ಟು ಸೈಟ್ಗಳು ಖಾಲಿ ಅದಾವು, ಜಾಲಿ ಕಂಟಿಗಳು ಬೆಳೆದವು. ಅದನ್ನು ಅಭಿವೃದ್ಧಿ ಮಾಡಿರಿ, ಅದನ್ನು ಅಭಿವೃದ್ಧಿ ಮಾಡಿ ಅದಕ್ಕೊಂದು ಬಂದೋಬಸ್ತ್ ಮಾಡಿ ನಂತರ ಬೇಕಾದಂಗೆ ನೀವು ಮತ್ತೆ ಸಾಕಷ್ಟು ಬೇರೆ ನಿಮ್ಮ ಕಡೆ ಬಂಜರು ಭೂಮಿ ಐತಿ ಸರ್ಕಾರದ್ದು, ಆ ಬಂಜರು ಭೂಮಿ ಒಳಗೆ ನೀವು ಇಂಡಸ್ಟ್ರಿಗಳನ್ನು ಮಾಡಿರಿ. ಇಂಡಸ್ಟ್ರಿಗಳನ್ನ ಮಾಡೋದ್ರಿಂದ ನಿರುದ್ಯೋಗ ನಿವಾರಣೆ ಆಗುತ್ತಾ ಮಾಡಲಿ. ಆದರೆ ಇಲ್ಲಿ ಬೆಳೀತಕ್ಕಂಥ ಭೂಮಿಗಳನ್ನು ಯಾಕೆ ನೀವು ಫಲವತ್ತಾದ ಭೂಮಿಗಳನ್ನು ನೀವು ಯಾಕೆ ಎಕ್ವೇಷನ್ ಮಾಡಿಕೊಂಡು ರೈತರಿಗೆ ಹಾನಿ ಮಾಡ್ತಾ ಇದ್ದೀರಿ? ಮುಂದೆ ರೈತರು ಬೆಳೀಲಿಲ್ಲ ಅಂದರೆ ಕಾಳು ಕಡಿ ಬರೋದಿಲ್ಲ, ಕಾಳು ಕಡಿ ಬರಲಿಲ್ಲ ಅಂದರೆ ಮುಂದಿನ ಪರಿಸ್ಥಿತಿ ವಿಕೋಪಕ್ಕೆ ಬರುತ್ತಾ ಅನ್ನುವಂಥ ವಿಚಾರನ ಹೇಳ್ತಾ ಈ ಒಂದು ಯೋಜನೆಯನ್ನು ಗೌಡ್ರು ಹೇಳಿದರು. ಈ ಯೋಜನೆಯನ್ನು ಇವ್ರು ಏನಾದರೂ ಕೈ ಬಿಡದೇ ಇದ್ರೆ ಕರ್ನಾಟಕದಾದ್ಯಂತ ಇಲ್ಲೇ ಅಷ್ಟಲ್ಲ ಎಲ್ಲ ಜಿಲ್ಲೆಯ ರೈತರು ಕೂಡ ಇಲ್ಲಿ ಕೂಡಿ ಇದಕ್ಕೊಂದು ಉಗ್ರವಾದಂಥ ಹೋರಾಟವನ್ನು ಮಾಡೋಕ್ಕೆ ನಾವು ಅವ್ರ ಜೊತೆ ಇರ್ತೀವಿ ಅಂತೇಳಿ.